ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪ್ರಸ್ತುತ ಜಗತ್ತಿನ ಡಿಪ್ಲೊಮೆಸಿ ವಿಷಯದಲ್ಲಿ ನಮ್ಮ ಭಾರತದಷ್ಟು ಬುದ್ಧಿವಂತ ಮತ್ತು ಕುಟಿಲ ದೇಶ ಬೇರೆ ಯಾವುದು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಆಚಾರ್ಯ ಚಾಣಕ್ಯ ಇರ್ತಾ ಇದ್ರೆ ಅವರು ಕೂಡ ನಮ್ಮ ಭಾರತದ ಈ ಚಾಣಕ್ಷತನದ ಡಿಪ್ಲೊಮೆಸಿಗಳನ್ನು ನೋಡಿ ಈ ಆಧುನಿಕ ಭಾರತದ ವಿದೇಶಾಂಗ ನೀತಿಗಳು ನನ್ನ ನೀತಿಗಳಿಗಿಂತಲೂ 4 ಹೆಜ್ಜೆ ಮುಂದೆನೇ ಇವೆ ಅಂತ ಹೇಳ್ತಾ ಇದ್ರೇನು. ಆ ಲೆವೆಲ್ಗೆ ನಮ್ಮ ಭಾರತ ತನ್ನ ಚದುರಂಗದ ಆಟವನ್ನು ಆಡ್ತಾ ಇದೆ. ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು G7ನ ಸದಸ್ಯ ದೇಶಗಳಾದ ಫ್ರಾನ್ಸ್, ಜಪಾನ್, ಜರ್ಮನಿ, ಇಟಲಿ ಮತ್ತು ಕೆನಡಾ ದೇಶದ ವಿತ್ತ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಮ್ಮ ಭಾರತಕ್ಕೆ ಅತಿದೊಡ್ಡ ಆರ್ಥಿಕ ಹೊಡೆತವೊಂದನ್ನು ನೀಡುವ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದರು. ಇದೇ ವಿಚಾರವಾಗಿ G7 ದೇಶಗಳ ವಿತ್ತ ಸಚಿವರೊಂದಿಗೆ ಮಾತುಕತೆಗಳನ್ನು ನಡೆಸಿದ ಅಮೆರಿಕದ ಟ್ರೇಡ್ ಸೆಕ್ರೆಟರಿ ಅವರು ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡುತ್ತಿರುವ ಎಲ್ಲ ದೇಶಗಳ ಮೇಲೆ, ಪ್ರಮುಖವಾಗಿ ನಮ್ಮ ಭಾರತ ಮತ್ತು ಚೀನಾದ ಮೇಲೆ G7 ಸಂಘಟನೆಯ ಎಲ್ಲ ಸದಸ್ಯ ದೇಶಗಳು ಅಮೆರಿಕ ಭಾರತದ ಮೇಲೆ ಹಾಕಿರುವ ಹಾಗೆ 50% 100% ಟ್ಯಾಕ್ಸ್ ಅನ್ನು ಹಾಕಬೇಕು. ಆಗ ಮಾತ್ರ ಭಾರತ ಮತ್ತು ಚೀನಾ ದೇಶಗಳು ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿ ಮಾಡೋದನ್ನು ನಿಲ್ಲಿಸಬಹುದು. ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಆ 2 ದೇಶಗಳು ಯಾವುದಕ್ಕೂ ಬಗ್ಗೋದಿಲ್ಲ ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಯುರೋಪಿನ 27 ದೇಶಗಳು ಕೂಡ ಒಟ್ಟಿಗೆ ಸೇರಿ ಭಾರತದ ಮೇಲೆ ಟ್ಯಾರಿಫ್ ಅನ್ನು ಘೋಷಣೆ ಮಾಡಬೇಕು. ಯಾಕಂದ್ರೆ ಇದು ಅಮೆರಿಕದ ಸಮಸ್ಯೆಗಿಂತಲೂ ಹೆಚ್ಚಾಗಿ ಯುರೋಪಿನ ಸಮಸ್ಯೆ. ಅದಕ್ಕಾಗಿ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಬೆಳವಣಿಗೆಯನ್ನು ನಮ್ಮ ಭಾರತದ ದೃಷ್ಟಿಕೋನದಿಂದ ನೋಡೋದಾದ್ರೆ ಇದು ನಮ್ಮ ದೇಶಕ್ಕೆ ತುಂಬಾನೇ ಅಪಾಯಕಾರಿ. ಯಾಕಂದ್ರೆ ನಮ್ಮ ಭಾರತ ಅತಿ ಹೆಚ್ಚು ವ್ಯಾಪಾರ ಮಾಡೋದು G7 ದೇಶಗಳ ಜೊತೆಗೆ. ಅದರಲ್ಲಿ ಯುರೋಪಿಯನ್ ಯೂನಿಯನ್ ದೇಶಗಳ ಜೊತೆಗೆ ನಮ್ಮ ವ್ಯಾಪಾರ ಅಗ್ರಸ್ಥಾನದಲ್ಲಿದೆ. ಅಲ್ಲಿನ ಮಾರುಕಟ್ಟೆಯಲ್ಲಿ ನಮ್ಮ ಭಾರತಕ್ಕೆ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ. ಹಾಗಾಗಿ ನಾವು ಅಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯಾಪಾರವನ್ನು ಮಾಡಿ ಅತಿ ಹೆಚ್ಚು ಲಾಭವನ್ನು ಕೂಡ ಮಾಡ್ತಾ ಇದ್ದೇವೆ. ಹಾಗಾಗಿ ಅಮೆರಿಕದ ಹಾಗೆ ಯುರೋಪಿಯನ್ ದೇಶಗಳು ಕೂಡ ನಮ್ಮ ಭಾರತದ ಮೇಲೆ ಟ್ಯಾರಿಫ್ ಅನ್ನು ಹಾಕಿದರೆ ಅದನ್ನ ನಮ್ಮ ದೇಶ ಅಫೋರ್ಡ್ ಮಾಡೋದಕ್ಕಾಗಲ್ಲ. ಹಾಗಾದರೆ ಈಗ ಅಮೆರಿಕದ ಈ ಕುತಂತ್ರವನ್ನು ನಮ್ಮ ಭಾರತ ಹೇಗೆ ಕೌಂಟರ್ ಮಾಡುತ್ತೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲೂ ಕೂಡ ಬರ್ತಾ ಇದ್ರೆ ನೀವು ಚಿಂತೆ ಮಾಡಬೇಕಾಗಿಲ್ಲ ಬಿಡಿ. ಯಾಕಂದರೆ ನಮ್ಮ ಭಾರತ ಕೇವಲ 24 ಗಂಟೆಯಲ್ಲಿ ಅಮೆರಿಕದ ಈ ಯೋಜನೆಯನ್ನು ವಿಫಲ ಮಾಡಿದೆ. ಹೌದು ಸ್ನೇಹಿತರೆ, ಭಾರತದ ಮೇಲೆ G7 ಕಂಟ್ರಿಗಳಾದ ಜಪಾನ್, ಇಟಲಿ ಅಥವಾ ಕೆನಡಾ ದೇಶಗಳು ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದರೂ ಕೂಡ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ಆ ದೇಶಗಳ ಜೊತೆಗೆ ನಮ್ಮ ಭಾರತ ವ್ಯಾಪಾರ ಮಾಡೋದು ಕಡಿಮೆ. ಉದಾಹರಣೆಗೆ ಜಪಾನ್ ಜೊತೆಗೂ ಕೂಡ ನಮ್ಮ ವ್ಯಾಪಾರ ಇರೋದು $22-20 ಬಿಲಿಯನ್ ಅಷ್ಟೇ. ಅದನ್ನ ಹೇಗೋ ನಾವು ಮ್ಯಾನೇಜ್ ಮಾಡ್ಬೋದು. ಆದರೆ ಯುರೋಪಿಯನ್ ಯೂನಿಯನ್ ವಿಷಯದಲ್ಲಿ ಹಾಗಲ್ಲ. ಅಲ್ಲಿ ಸುಮಾರು 27 ದೇಶಗಳ ಜೊತೆ ನಮ್ಮ ವ್ಯಾಪಾರ ವಹಿವಾಟುಗಳಿವೆ. ಆ 27 ದೇಶಗಳನ್ನು ಕಂಟ್ರೋಲ್ ಮಾಡ್ತಾ ಇರೋದು ಯಾರಪ್ಪ ಅಂದರೆ ಅದು ಫ್ರಾನ್ಸ್ ಮತ್ತು ಜರ್ಮನಿ. ಈ 2 ಪ್ರಮುಖ ದೇಶಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಯುರೋಪಿನ ಎಲ್ಲ 25 ದೇಶಗಳು ಫಾಲೋ ಮಾಡ್ತವೆ. ಒಂದ್ಸಲಕ್ಕೆ ಅಮೆರಿಕದ ಮಾತನ್ನು ಬೇಕಿದ್ರೂ ಯುರೋಪಿಯನ್ ದೇಶಗಳು ಕೇಳದೇ ಇರ್ಬೋದು. ಆದರೆ ಫ್ರಾನ್ಸ್ ಮತ್ತು ಜರ್ಮನಿಯ ಮಾತನ್ನು ಯಾವತ್ತೂ ಮೀರಿ ಹೋಗೋದಿಲ್ಲ. ಇವೆಲ್ಲದರ ಲಾಭವನ್ನು ಬಳಸಿಕೊಂಡು ನಮ್ಮ ಭಾರತ ಅಮೆರಿಕದ ಈ G7 ಟ್ಯಾರಿಫ್ ಪ್ಲಾನ್ಗೆ ಎಳ್ಳು ನೀರು ಬಿಟ್ಬಿಟ್ಟಿದೆ. ಹೌದು, ಆ ಕಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು G7 ದೇಶಗಳ ಜೊತೆ ಮಾತುಕತೆಗಳನ್ನು ಮುಗಿಸ್ತಾ ಇದ್ದ ಹಾಗೆ ಈ ಕಡೆ ನಮ್ಮ ಭಾರತೀಯ ವಾಯುಸೇನೆಯು ಭಾರತದ ರಕ್ಷಣಾ ಮಂತ್ರಾಲಯಕ್ಕೆ ಪ್ರಪೋಸಲ್ ಒಂದನ್ನು ಕಳುಹಿಸಿದೆ. ಅದರಲ್ಲಿ ನಾವು ಫ್ರಾನ್ಸ್ನಿಂದ 140 ರಾಫೇಲ್ ವಿಮಾನಗಳನ್ನು ಖರೀದಿ ಮಾಡುವುದಾಗಿ ಹೇಳಿದೆ. ಅದರಲ್ಲಿ 114 ವಿಮಾನಗಳು ನಮ್ಮ ಭಾರತೀಯ ವಾಯುಸೇನೆಗೆ ಮತ್ತು 26 ಯುದ್ಧ ವಿಮಾನಗಳು ನಮ್ಮ ನೌಕಾಸೇನೆಗೆ. ಸ್ನೇಹಿತರೆ, ಇದು ನಮ್ಮ ಭಾರತದ ಇತಿಹಾಸದಲ್ಲಿ ಆಗಿರುವ ಅತಿದೊಡ್ಡ ಮೊತ್ತದ ಡಿಫೆನ್ಸ್ ಡೀಲ್ ಆಗಿದೆ. ಈ ಡೀಲ್ನ ಮೊತ್ತ ಬರೋಬ್ಬರಿ $25 ಬಿಲಿಯನ್, ಅಂದರೆ ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳು. ಈ ಒಂದು ಡೀಲ್ನಿಂದಾಗಿ ನಮ್ಮ ಭಾರತ ಒಂದೇ ಬಾಣದಲ್ಲಿ 3 ಟಾರ್ಗೆಟ್ಗಳನ್ನು ಅಚೀವ್ ಮಾಡಿದೆ. ಭಾರತೀಯ ವಾಯುಸೇನೆಗೆ ಈ ಡೀಲ್ನಿಂದ ಹೊಸ ಯುದ್ಧ ವಿಮಾನಗಳು ಸಿಕ್ಕಿದ್ರೆ ಫ್ರಾನ್ಸ್ ದೇಶಕ್ಕೆ ಅತಿದೊಡ್ಡ ಆರ್ಥಿಕ ಲಾಭ ಆಗಲಿದೆ ಮತ್ತು ನಮ್ಮ ಭಾರತದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೊಸ ಉದ್ಯೋಗಗಳು ಕೂಡ ಸೃಷ್ಟಿಯಾಗಲಿವೆ. ಹಾಗೆಯೇ ನಮ್ಮ ಭಾರತದ 100 ಕಂಪನಿಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಆರ್ಡರ್ ಕೂಡ ಸಿಗಲಿದೆ. ಯಾಕಂದರೆ ರಫೇಲ್ನ ಈ ಫೈಟರ್ ಜೆಟ್ಗಳು ನಮ್ಮ ಭಾರತದಲ್ಲಿ ನಿರ್ಮಾಣ ಆಗಲಿವೆ ಮತ್ತು ಅದರ ನಿರ್ಮಾಣಕ್ಕೆ ಬಳಕೆಯಾಗುವ 70% ಕಂಪೋನೆಂಟ್ಗಳು ಮೇಡ್ ಇನ್ ಇಂಡಿಯಾ ಆಗಿರಬೇಕು ಅನ್ನೋ ಷರತ್ತನ್ನು ಕೂಡ ನಮ್ಮ ಭಾರತ ಇಟ್ಟಿದೆ. ಇವೆಲ್ಲದರ ಲಾಭ ನೇರವಾಗಿ ನಮ್ಮ ಭಾರತೀಯರಿಗೆ ಸಿಗಲಿದೆ. ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ಈಗ ಫ್ರಾನ್ಸ್ ದೇಶ ನಮ್ಮ ಮುಷ್ಟಿಯ ಒಳಗಿರುತ್ತೆ. ಯಾಕಂದರೆ 2 ಲಕ್ಷ ಕೋಟಿ ರೂಪಾಯಿಗಳ ಈ ಡೀಲನ್ನು ಫ್ರಾನ್ಸ್ ದೇಶ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಬಯಸೋದಿಲ್ಲ. ಅದೇ ರೀತಿ ಯುರೋಪಿನ ಇನ್ನೊಂದು ಪ್ರಮುಖ ದೇಶವಾದ ಜರ್ಮನಿಯ ಜೊತೆಗೂ ಕೂಡ ಮಾತುಕತೆಗಳನ್ನು ನಡೆಸಿದ ನಮ್ಮ ಭಾರತ ಜರ್ಮನಿಯ ಜೊತೆಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸೈನ್ ಮಾಡೋದಕ್ಕಾಗಿ ಜರ್ಮನಿಯ ವಿದೇಶಾಂಗ ಸಚಿವರನ್ನು ಭಾರತಕ್ಕೆ ಬರುವಂತೆ ಆಹ್ವಾನ ನೀಡಿದೆ.
ಯುರೋಪಿನ ಈ ಎರಡು ಪ್ರಮುಖ ದೇಶಗಳ ಜೊತೆಗೆ ಬಿಲಿಯನ್ಸ್ ಆಫ್ ಡಾಲರ್ಸ್ ಮೊತ್ತದ ಡೀಲ್ ಅನ್ನು ಮಾಡಿಕೊಳ್ಳುವ ಮೂಲಕ ನಮ್ಮ ಭಾರತ ಡೊನಾಲ್ಡ್ ಟ್ರಂಪ್ ಅವರ G7 ದೇಶಗಳ ಮೂಲಕ ನಮ್ಮ ಮೇಲೆ ಹಾಕಲು ಹೊರಟಿದ್ದ ಟ್ಯಾರಿಫ್ ಪ್ಲಾನ್ ಅನ್ನು ಚಿಗುರುವ ಮುನ್ನವೇ ಚಿವುಟಿದ ಹಾಗಾಗ್ಬಿಟ್ಟಿದೆ. ಭಾರತದ ಈ ಮಾಸ್ಟರ್ ಸ್ಟ್ರೋಕ್ ಅನ್ನು ನೋಡಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ದಂಗಾಗೋಗ್ಬಿಟ್ಟಿದ್ದಾರೆ. ಈ ವಿಷಯದಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನು ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ. ಹಾಗೆಯೇ ಭಾರತ ಮತ್ತು ಜಗತ್ತಿನ ಇನ್ನಿತರ ದೇಶಗಳ ಇಂತಹ ಡಿಪ್ಲೊಮೆಸಿ, ಫಾರಿನ್ ಪಾಲಿಸಿ, ಡಿಫೆನ್ಸ್ ಅಪ್ಡೇಟ್ಗಳ ಸರಳ ಮತ್ತು ಸಂಪೂರ್ಣ ಮಾಹಿತಿಗಳನ್ನು ಪ್ರತಿದಿನ ನಿಮಗೆ ನೀಡ್ತಾ ಇರ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಭಾರತದ ಈ ಡಿಪ್ಲೊಮೆಸಿಯ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.